ಎಚ್.ಡಿ. ರೇವಣ್ಣ ಬಂಧನದ ನಂತರ ಪ್ರಜ್ವಲ್ ಸರದಿ ಯಾವಾಗ ಅನ್ನೋ ಪ್ರಶ್ನೆ ಇದೆ. ಪ್ರಜ್ವಲ್ರನ್ನ ಅರೆಸ್ಟ್ ಮಾಡಲಾಗತ್ತಾ ಅಥವಾ ಅವರೇ ಸರೆಂಡರ್ ಆಗ್ತಾರಾ? ಈ ಪ್ರಶ್ನೆ ಕೂಡ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನಾಯಕ ಸಿ.ಎಸ್. ಪುಟ್ಟರಾಜು ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಮಹತ್ವದ ಸುಳಿವನ್ನು ಕೊಡ್ತಾ ಇದೆ. ಏನ್ ಸುಳಿವು? ಡೀಟೇಲ್ಸ್ ನೋಡ್ತಾ ಹೋಗೋಣ. ವಿಚಾರಣೆಗೆ ಬರೋದಕ್ಕೆ 1 ವಾರಗಳ ಕಾಲಾವಕಾಶವನ್ನು ಒಂದ್ ಕಡೆಗೆ ಪ್ರಜ್ವಲ್ ಕೇಳಿದ್ರು, ಇನ್ನೊಂದ್ ಕಡೆಗೆ 1-2 ದಿನದಲ್ಲಿ ಪ್ರಜ್ವಲ್ ಶರಣಾಗತಿಯಾಗೋ ಸಾಧ್ಯತೆ ಇದೆ. ಸದ್ಯ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಒಂದ್ ಜಾಗದಿಂದ ಇನ್ನೊಂದು ಜಾಗ ಚೇಂಜ್ ಮಾಡ್ತಾ ಇದ್ದಾರೆ. ಜರ್ಮನಿಯಿಂದ ಹಂಗರಿಗೆ ಪಲಾಯನ ಮಾಡಿದ್ದಾರೆ ಪ್ರಜ್ವಲ್. ಇತ್ತ ಪ್ರಜ್ವಲ್ ಸದ್ಯದಲ್ಲೇ ಬಂದು ಶರಣಾಗ್ತಾರೆ ಅಂತ ಸಿ.ಎಸ್. ಪುಟ್ಟರಾಜು ಅವರು ಭವಿಷ್ಯವನ್ನ ಬೇರೆ ನುಡಿದು ಬಿಟ್ಟಿದ್ದಾರೆ. ಯಾವಾಗ, ಎಲ್ಲಿ, ಹೇಗೆ ಭಾರತಕ್ಕೆ ವಾಪಸ್ ಬರ್ತಾರೆ, ಯಾವ ದೇಶದಿಂದ ಅನ್ನೋದಕ್ಕೆ ಮಾತ್ರ ಉತ್ತರ ಕೊಟ್ಟಿಲ್ಲ. ಬಟ್ ಸರೆಂಡರ್ ಆಗೋ ಸಾಧ್ಯತೆ ಬಗ್ಗೆ ಮಹತ್ವದ ಸುಳಿವನ್ನ ಸಿ.ಎಸ್. ಪುಟ್ಟರಾಜು ಅವರು ಕೊಟ್ಟಿದ್ದಾರೆ. ಇಲ್ಲಿ ತನಕ ನಾವು ನೋಡ್ತಾ ಇದ್ವಿ, ಅವ್ರ ಹತ್ರ ಇರೋ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆಯಲ್ಲ, ಅದರ ದುರ್ಬಳಕೆಯನ್ನ ಪ್ರಜ್ವಲ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮ್ಯೂನಿಕ್ನಿಂದ ಅವರು ಹಂಗರಿಗೆ ಪ್ರಯಾಣ ಬೆಳೆಸಿದ್ದು ಕೂಡ ಇದರಿಂದ. ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅವ್ರ ಹತ್ರ ಇರೋದ್ರಿಂದ ಅದು ರದ್ದಾಗೋ ತನಕ ಕೂಡ ಇವರು 175 ದೇಶಗಳಿಗೆ ವೀಸಾ ಆನ್ ಅರೈವಲ್ ಮೂಲಕ ಹೋಗ್ತಾ ಇರ್ಬೋದು. ಲೀಗಲ್ ಸೈಡ್ ಏನು ನಡೀತಾ ಇದೆ, ಅವರು ಸರೆಂಡರ್ ಆಗುವಂಥ ಕೆಲಸ ಆಗುತ್ತೆ. ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆ ಏನಿಲ್ಲ, ವಿಚಾರಣೆ ಮಾತಾಡಿಸ್ಕೋಬೇಕಂತ ಬಂದಿದ್ವಿ. ಎಲ್ಲ ಲೀಗಲ್ ಸೈಡ್ ಏನು ನಡೀತಾ ಇದೆ, ಅವರು ಸರೆಂಡರ್ ಆಗುವಂಥ ಕೆಲಸ ಆಗುತ್ತೆ. ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆ ಏನಿಲ್ಲ, ವಿಚಾರಣೆ ಮಾತಾಡಿಸ್ಕೋಬೇಕಂತ ಬಂದಿದ್ವಿ. ಎಲ್ಲ ಲೀಗಲ್ ಸೈಡ್. ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ನಿನ್ನೆ ಎಸ್ಐಟಿ ಅಧಿಕಾರಿಗಳ ತಂಡ ಮಾಡೋದಕ್ಕೆ ಮುಂದಾಗಿದ್ದನ್ನು ನಾವು ಗಮನಿಸಿದ್ವಿ. ಸಂಸದರ ನಿವಾಸದಲ್ಲಿ ಎಸ್ಐಟಿ ತನಿಖೆ ಮುಂದುವರಿತಾ ಇದೆ. ಸಂಸದರ ನಿವಾಸಕ್ಕೆ ನಿನ್ನೆ ಸಂಜೆ 7:30ಕ್ಕೆ ಎಸ್ಐಟಿ ತಂಡ ಆಗಮಿಸಿತ್ತು. ಇನ್ಫ್ಯಾಕ್ಟ್ ತಡರಾತ್ರಿ ತನಕ ಕೂಡ ಎಸ್ಐಟಿ ಅಧಿಕಾರಿಗಳು ಅಲ್ಲಿ ಸ್ಥಳ ಮಹಜರನ್ನ ಅಂದ್ರೆ ಪಂಚನಾಮೆಯನ್ನ ಮಾಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂತ್ರಸ್ತೆಯರ ಸಮ್ಮುಖದಲ್ಲಿ ಸ್ಥಳ ಮಹಜರಾಗಿದೆ. ವಿಡಿಯೋ ರೆಕಾರ್ಡಿಂಗು, ಆಡಿಯೋ ರೆಕಾರ್ಡಿಂಗು ಎಲ್ಲ ಆಗಿದೆ. ಅಲ್ಲಿ ಇಬ್ಬರು ಸಂತ್ರಸ್ತೆಯರ ಜೊತೆಗೆ ಬೆಂಗಳೂರಿಗೆ ಎಸ್ಐಟಿ ತಂಡದ ನಿರ್ಗಮನ ಆಗಿದೆ. ಅಂದ್ರೆ ಅಲ್ಲಿಂದ ತೆರಳಿದ್ದಾರೆ. ಹಾಸನ ನಗರದ RC ರಸ್ತೆಯಲ್ಲಿರುವಂತಹ ಸಂಸದರ ನಿವಾಸದಲ್ಲಿ ಸುದೀರ್ಘವಾಗಿ ಪಂಚನಾಮೆ ಪ್ರಕ್ರಿಯೆಯನ್ನ ಅಧಿಕಾರಿಗಳು ಮುಗಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಪಂಚನಾಮೆ ಅಥವಾ ಪ್ರಮುಖವಾಗಿ ಸ್ಥಳ ಮಹಜರು ಯಾಕೆ ಮಾಡ್ತಾರೆ ಅಂದ್ರೆ, ಸಾಕ್ಷಿ ಕಲೆ ಹಾಕೋ ಪ್ರಯತ್ನ. ಅಂದ್ರೆ ಎಲ್ಲಿ ಮಹಿಳೆಗೆ ದೌರ್ಜನ್ಯ ಆಗಿತ್ತು, ಎಷ್ಟು ಸಲ, ಯಾರ್ಯಾರಿದ್ರು ಆ ಸಂದರ್ಭದಲ್ಲಿ, ಮತ್ತೆ ಇವ್ರು ರೆಸಿಸ್ಟ್ ಮಾಡಲಿಲ್ವಾ, ಮತ್ತು ಹೇಗಿತ್ತು ಅವತ್ತಿನ ಚಿತ್ರಣ ಅಂತ ಸಾಧ್ಯ ಆದರೆ ಆ ಕ್ರೈಮ್ ಸೀನನ್ನು ಕೂಡ ಎನ್ಯಾಕ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಆಮೇಲೆ ಇಲ್ಲಿ ಸಂತ್ರಸ್ತಿಯರು ಕೊಡೋ ಎಲ್ಲ ಹೇಳಿಕೆಗಳನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾರೆ. ಆಮೇಲೆ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರಲ್ಲ ಅಕ್ಯೂಸ್ಡ್ಗಳು, ಈಗ ಪ್ರಜ್ವಲ್ ರೇವಣ್ಣ ಮೇಲೆ ಇರೋದು ಈ ಪ್ರಕರಣ. ಸೊ ಪ್ರಜ್ವಲ್ ರೇವಣ್ಣ ಅವರು ಕರೆಸ್ಕೊಂಡು ಬರ್ತಾರೆ. ನೀವೆಲ್ಲಿದ್ರಿ ಅವತ್ತು, ಆ ಸಂದರ್ಭದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂತ ಅವ್ರ ಹತ್ರನೂ ಕೂಡ ಕೇಳ್ತಾರೆ. ಎರಡೂ ಮ್ಯಾಚ್ ಆಗುತ್ತಾ, ಎರಡೂ ಕಡೆ ಏನೇನು ವರ್ಷನ್ ಡಿಫ್ರೆಂಟ್ ಇರುತ್ತೆ, ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡ್ಕೊಳ್ಳೋ ಕೆಲಸ ಸ್ಥಳ ಮಹಜರ್ ಪ್ರಕ್ರಿಯೆ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡರು. ನಾರಾಯಣಗೌಡ್ರೆ, ಎಷ್ಟೊತ್ತು ತನಕ ಆಯಿತು ನಿನ್ನೆಯ ಸ್ಥಳ ಮಹಜರ್ ಪ್ರಕ್ರಿಯೆ ವಿಚಾರ? ಆಮೇಲೆ ಕಂಪ್ಲೀಟ್ ಸ್ಥಳ ಮಹಜರನ್ನ ಬೇರೆ ಬೇರೆ ಲೊಕೇಶನ್ ಮುಗಿಸಿದ್ದಾರಾ ಅಥವಾ ಇವತ್ತು ಕಂಟಿನ್ಯೂ ಆಗುತ್ತಾ? ಏನ್ ನಿರೀಕ್ಷೆ ಇಟ್ಕೊಳ್ಬಹುದು? ಮಮತಾ, ಇಲ್ಲ ಅದಕ್ಕೆ ನಿನ್ನೆ ಬಂದಂತವ್ರು, ಅಂದ್ರೆ ನಿನ್ನೆ ಬೆಳಿಗ್ಗೆ 9:10 ಗಂಟೆಗೆ ಹಾಸನಕ್ಕೆ ಬಂದಂತ ಅಧಿಕಾರಿಗಳು ಹಾಸನವನ್ನ ಎಲ್ಲಾ ಕೆಲಸ ಮುಗಿಸ್ಕೊಂಡು ಅವ್ರು ಹೊರಟಿದ್ದು ಸಂಜೆ ರಾತ್ರಿ 1:30-2 ಗಂಟೆ ಸುಮಾರಿಗೆ ಅವರು ಬೆಂಗಳೂರಿಗೆ ವಾಪಸ್ ಆಗಿರುವಂತದ್ದು. ಮಮತಾ, ಏನ್ ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ಮನೆಯನ್ನ ವಿಚಾರಣೆ ಮಾಡಿದಂತ ಅಧಿಕಾರಿಗಳು ಸಂಜೆ 7 ಗಂಟೆ ಸುಮಾರಿಗೆ ಸಂಸದ ಪ್ರಜ್ವಲ್ ಅವರ ನಿವಾಸ, ಏನ್ ಹಾಸನದ RC ರಸ್ತೆಯಲ್ಲಿರುವಂತಹ ಸಂಸದ ಪ್ರಜ್ವಲ್ ನಿವಾಸಕ್ಕೆ ಬಂದಂತವರು ರಾತ್ರಿ 12:45ವರೆಗೂ ಕೂಡ ಸ್ಥಳ ಪರಿಶೀಲನೆ ನಡೆಸಿರುವಂತದ್ದು. ಮತ್ತೆ ಅವರು ಪ್ರತಿಯೊಂದನ್ನು ಕೂಡ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಂಡಿರುವಂತದ್ದು. ಮತ್ತೆ ಜೊತೆಗೆ ಆರಂಭದಲ್ಲಿ ಮನೆ ಕೀ ಸಂದರ್ಭದಲ್ಲಿ PWD ಅಧಿಕಾರಿಗಳು ಬಂದು ಕೀ ತೆಗಿತಿದಾಗ್ಲೂ ಕೂಡ ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು. ಮತ್ತೆ ಮಹಿಳೆ ಕೂಡ ಏನ್ ದೂರು ನೀಡಿದ್ರು, ನನಗೆ ಈ ಒಂದು ಜಾಗದಲ್ಲಿ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಅಂತ ಏನ್ ದೂರು ಕೂಡ ಏನ್ ನೀಡಿದ್ರು, ಆ ದೂರಿನ ಅನ್ವಯ ಅವರು ಯಾವ ಜಾಗ ದೂರು ನೀಡಿದ್ರು, ಕಂಪ್ಲೇಂಟ್ ಕಾಪಿನಲ್ಲಿ ಏನೇನು ಬರ್ದ್ರು ಆ ಪ್ರತಿಯೊಂದು ಜಾಗನೂ ಕೂಡ ಏನು ಸಂತ್ರಸ್ತಿದ್ದಾರೆ ಅವರ ಒಂದು ಸಮ್ಮುಖದಲ್ಲೇ ಒಂದು ವಿಡಿಯೋ ರೆಕಾರ್ಡ್ ನಲ್ಲಿ ಅವರಿಂದನೇ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಅದೇ ಸಂಜೆ 7 ಗಂಟೆಗೆ ಹಾಸನಕ್ಕೆ ಬಂದಂತರು ರಾತ್ರಿ 12:45 ತನಕ ಕೂಡ ವಿಚಾರಣೆ, ನಿರಂತರ 5 ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಬೆಂಗಳೂರಿಗೆ ಹಿಂದಿರುಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ನಾರಾಯಣಗೌಡ ತಮ್ಮ ಮಾಹಿತಿಗಾಗಿ.